ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ತಂದೂರಿ ಚಿಕನ್ ಮಾಡ್ತಾ ಇದ್ದೇನೆ ನಾನು. ಓವನ್ ಏನು ಬಳಸದೆ ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ತುಂಬ ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರ್ತದೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ. ನಾನ್ ವೆಜ್ ರೆಸಿಪೀಸ್ ಮತ್ತು ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪೀಸ್ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ತಂದೂರಿ ಚಿಕನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಸೂಪರ್ ಆಗಿರ್ತದೆ ನೋಡಿ. 2 ಪೀಸ್ ಚಿಕನ್ ತಗೊಂಡಿದ್ದೇನೆ ನೋಡಿ, ಲೆಗ್ ಪೀಸ್ ಚಿಕನ್ ತಗೊಂಡಿದ್ದೇನೆ 2 ಪೀಸ್. ಈ ತರ ನೋಡಿ, ಗೆರೆ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಈ ತರ ಗೆರೆ ಎಲ್ಲ ಹಾಕೊಂಡು ಇಟ್ಕೊಂಡಿದ್ದೇನೆ. ಈ ತರ ಗೆರೆ ಎಲ್ಲ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಇದಕ್ಕೆ ಮಸಾಲ ಎಲ್ಲ ಚೆನ್ನಾಗಿ ಏಳ್ಕೊಳ್ತದೆ ಚೆನ್ನಾಗಿ, ಮತ್ತು ಇದು ಬೇಗ ಬೇಯಲಿಕ್ಕೆ ಕೂಡ ಚೆನ್ನಾಗಿ ಬೇಯ್ತದೆ. ಅದಕ್ಕಾಗಿ ನೋಡಿ, ಉಪ್ಪು ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ಮ್ಯಾರಿನೇಷನ್ಗೆ ಉಪ್ಪು ಹಾಕೊಳ್ತಾ ಇದ್ದೀನಿ, ಅರಿಶಿಣದ ಪುಡಿ ಸ್ವಲ್ಪ, ಮತ್ತು ಒಂದು ಅರ್ಧ ಲಿಂಬೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಲಿಂಬೆ ರಸ ತಗೊಂಡಿದ್ದೀನಿ, ಲಿಂಬೆ ಹಣ್ಣಿಂದು ರಸವನ್ನು ಹಾಕೊಳ್ತಾ ಇದ್ದೀನಿ. ಲಿಂಬೆ ರಸದ ಬದಲಿಗೆ ನಿಮಗೆ ವಿನಿಗರ್ ಕೂಡ ಹಾಕೊಳ್ಬಹುದು, ಚೆನ್ನಾಗಿರ್ತದೆ. ಆದ್ರೆ ನನಗೆ ಲಿಂಬೆ ರಸ ಇಷ್ಟ ಆಗ್ತದೆ, ಅದಕ್ಕಾಗಿ ಲಿಂಬೆ ರಸ ಹಾಕೊಳ್ತಾ ಇದ್ದೀನಿ ನೋಡಿ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಮೆಣಸಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿ ನೋಡಿ. ಇದು ಪೌಡರ್, ಇದರಲ್ಲಿ ಚಿಲ್ಲಿ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್ ಮತ್ತು ಜೀರಾ ಪೌಡರ್ ಎಲ್ಲ ಮಿಕ್ಸ್ ಇದೆ. ನೀವು ಬೇರೆ ಬೇರೆ ಕೂಡ ಹಾಕೊಳ್ಬಹುದು, ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಮತ್ತು ಜೀರಾ ಪೌಡರ್. ಮತ್ತು ಸ್ವಲ್ಪ ಮೊಸರು ಹಾಕೊಂಡೆ. ಈಗ 1 ಸ್ಪೂನ್ ಅಷ್ಟು ಬಡೆ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ಬಡೆ ಸೊಪ್ಪು ಉಂಟಲ್ಲ, ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ನಿಮ್ಗೆ ಪೌಡರ್ ಮಾಡಿ ಕೂಡ ಹಾಕೊಳ್ಬಹುದು, ಆದ್ರೆ ಈ ತರ ಹಾಕೊಳ್ಳೋದ್ರಿಂದ ಮಧ್ಯದಲ್ಲಿ ಸಿಕ್ಕಿದ್ರೆ ಉಂಟಲ್ಲ, ಚೆನ್ನಾಗಿರ್ತದೆ ತಿನ್ಲಿಕ್ಕೆ. ಅದಕ್ಕಾಗಿ ನಾನು ಬಡೆ ಸೊಪ್ಪು ಹಾಕೊಂಡಿದ್ದೇನೆ. ಸೋಯಾ ಸಾಸ್ ಹಾಕೊಂಡೆ 1 ಚಮಚದಷ್ಟು. ನಿಮ್ಗೆ ಬಡೆ ಸೊಪ್ಪು ಪೌಡರ್ ಮಾಡಿ ಕೂಡ ಹಾಕೊಳ್ಬಹುದು, ಆದ್ರೆ ನನಗೆ ಈ ತರ ಹಾಕೊಳ್ಳೋದು ಇಷ್ಟ ಆಗ್ತದೆ ಮಧ್ಯದಲ್ಲಿ ಸಿಕ್ತಿದ್ರೆ. ಅದಕ್ಕಾಗಿ ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಗೆರೆ ಎಲ್ಲ ಹಾಕಿದಲ್ಲಿಗೆ ಉಂಟಲ್ಲ, ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುವ ತರ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ಇದು ಕಮ್ಮಿ ಅಂದ್ರೂ ಒಂದು ಗಂಟೆಗಳ ಕಾಲ ಆದ್ರೂ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡ್ಬೇಕು. ನಿಮ್ಗೆ ಫ್ರಿಜ್ ಅಲ್ಲಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡ್ಬಹುದು 1 ಗಂಟೆಗಳ ಕಾಲ. ಇಲ್ಲದಿದ್ರೆ ಒಂದು ಅರ್ಧ ಗಂಟೆ ಇಟ್ಟರು ಸಾಕಾಗ್ತದೆ. ಬೇಗ ಮಾಡ್ಬೇಕಂತ ಇದ್ರೆ ಒಂದು ಅರ್ಧ ಗಂಟೆ ಕೂಡ ಇಡ್ಬಹುದು. ಇಟ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ ನೋಡಿ. ಈಗ ನಾನು ಇದಕ್ಕೆ ಫ್ರೈಯಿಂಗ್ ಪ್ಯಾನ್ಗೆ ಬಟರ್ ಹಾಕೊಳ್ತಾ ಇದ್ದೇನೆ ನೋಡಿ. ಬಟರ್ ಹಾಕೊಂಡಿದ್ದೇನೆ. ಬಟರ್ ಹಾಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ತಂದೂರಿ ಎಲ್ಲ ಮಾಡುವಾಗ ಉಂಟಲ್ಲ, ಬಟರ್ ಯೂಸ್ ಮಾಡ್ಬೇಕು, ಚೆನ್ನಾಗಿರ್ತದೆ ನೋಡಿ. ತವ ಚೆನ್ನಾಗಿ ಕಾದ ಮೇಲೆ ತವಾಗೆ ಹಾಕೊಳ್ತಾ ಇದ್ದೇನೆ ನೋಡಿ 2 ಪೀಸ್ ಚಿಕನ್ ನೋಡಿ. ಇದನ್ನು ಉಂಟಲ್ಲ, ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು. ಫುಲ್ ಲೋ ಫ್ಲೇಮ್ ಅಲ್ಲಿ ಇಡ್ತೇನೆ ನಾನು, ಯಾಕಂದ್ರೆ ದೊಡ್ಡ ಪೀಸ್ ಆಗಿರೋದ್ರಿಂದ ಒಳಗೆಲ್ಲ ಚೆನ್ನಾಗಿ ಬೇಯ್ಬೇಕಲ್ವಾ, ಇಲ್ಲಾದ್ರೆ ಬೇಯುವುದಿಲ್ಲ. ಮಧ್ಯದಲ್ಲೆಲ್ಲ ಹಸಿ ಇರ್ತದೆ. ಅದಕ್ಕಾಗಿ ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಟು 1/4 ಗಂಟೆಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮುಚ್ಚಿಟ್ಟು ಬೇಯಿಸ್ಕೊಳ್ತೇನೆ ನಾನು. ಒಂದು ಬದಿ 1/4 ಗಂಟೆಗಳ ಕಾಲ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. 1/4 ಗಂಟೆ ಬೇಯಬೇಕು, ಲೋ ಫ್ಲೇಮ್ ಅಲ್ಲೇ ಇಟ್ಟು ಬೇಯಬೇಕು ನೋಡಿ. ಒಂದು ಬದಿ ಬೆಂದಿದೆ. ಈಗ ಮಗುಚಿ ಹಾಕೊಳ್ತೇನೆ ನಾನು ನೋಡಿ. ಮಗುಚಿ ಹಾಕ್ತಾ ಇದ್ದೇನೆ. ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನಿಮ್ಗೆ ಓವನ್ ಎಲ್ಲ ಬೇಕಂತಾನೆ ಇಲ್ಲ, ಈ ತರ ಮಾಡಿ ನೋಡಿ ನೀವು, ಮತ್ತೆ ಹೇಳ್ತೀರಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ. ಮಗುಚಿ ಹಾಕಿದ್ದೇನೆ. ಮಗುಚಿ ಹಾಕಿ ಇನ್ನು 1/4 ಗಂಟೆ ಇಡ್ಬೇಕು, ಲೋ ಫ್ಲೇಮ್ ಅಲ್ಲೇ ಇಡ್ಬೇಕು. ಮತ್ತೆ ಮೇಲ್ಗಡೆ ಸ್ವಲ್ಪ ಬಟರ್ ಹಾಕೊಳ್ತಾ ಇದ್ದೇನೆ
ಬಟರ್ ಇಲ್ಲದಿದ್ರೆ ತುಪ್ಪ ಕೂಡ ಹಾಕೊಳ್ಬಹುದು, ಬಟರ್ ಬದಲಿಗೆ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸಿ ತಗೊಳ್ಬೇಕು. ಚೆನ್ನಾಗಿ ಫ್ರೈ ಆಗ್ಬೇಕು, ಬೇಯಬೇಕು. ಒಳಗೆ ಎಲ್ಲ ಚೆನ್ನಾಗಿ ದೊಡ್ಡ ಪೀಸ್ ಆದ್ರೆ ಉಂಟಲ್ಲ, ನಿಮ್ಗೆ ಒಳಗೆ ಎಲ್ಲ ಹಸಿ ಹಸಿ ಇರ್ತದೆ, ಅದಕ್ಕಾಗಿ ಉಂಟಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಸೂಪರ್ ಆಗಿ ಬಂದಿದೆ ನೋಡಿ ತಂದೂರಿ ಚಿಕನ್. ನೋಡಿ ಎಷ್ಟು ಸಿಂಪಲ್ ಉಂಟಲ್ವಾ ರೆಸಿಪಿ. ಮನೆಯಲ್ಲೇ ಮಾಡ್ಬೋದು, ತುಂಬಾ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ತುಂಬಾ ಸಿಂಪಲ್ ರೆಸಿಪಿ, ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ತಂದೂರಿ ಚಿಕನ್ ನಿಮ್ಗೆ ಓವನ್ ಏನು ಬೇಕಂತ ಇಲ್ಲ, ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ನೋಡಿ. ಇದಕ್ಕೊಂದು ಮಯೋನೀಸ್ ಇದ್ರೆ ಉಂಟಲ್ಲ, ತುಂಬಾ ಸೂಪರ್ ಆಗಿರ್ತದೆ ನೋಡಿ, ಚೆನ್ನಾಗಿರ್ತದೆ. ಟ್ರೈ ಮಾಡಿ ಮನೆಯಲ್ಲಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸ್ಬೇಕು ಫ್ರೆಂಡ್ಸ್.